ಹಲೋ ಸ್ನೇಹಿತರೆ, ಶುಭೋದಯ. ಇವತ್ತು ನಾವು ನಮ್ಮ ತೋಟದಲ್ಲಿ ಅರಿಶಿನ ತೆಗಿಯೋಕ್ಕೆ ಹೋಗ್ತಾಯಿದ್ದೀವಿ. ಲಾಸ್ಟ್ ಟೈಮು ಹೋದ ವರ್ಷ ಹಾಕಿದ್ವಿ. ಅದು ಇವಾಗ ಬಂದಿದೆ, ಗಿಡ ಎಲ್ಲ ಒಣಗಿ ಕೀಳೋಕ್ಕೆ ರೆಡಿ ಇದೆ. ನಾವು ಬೇರೆ ಕಡೆ ಎಲ್ಲ ಸ್ವಲ್ಪ ಹಾಕಿದ್ವಿ, ಅದು ಬಂದಿದೆ, ಕಿತ್ಕೊಂಡ್ಬಂದಿದ್ದೀವಿ. ಇಲ್ಲೊಂದು ಗಿಡ ಇದೆ, ಇದರಲ್ಲಿ ಎಷ್ಟಿದೆ ನೋಡೋಣ. ಈ ಥರ ಒಣಗಿದ್ರೆ ಶುಂಠಿ ಮತ್ತು ಅರಿಶಿನ ಕೊನೆ ಇವೆಲ್ಲ ಇದೇ ಥರ ಗಿಡ ಒಣಗಿದ್ಮೇಲೆ ಬಂದಿರುತ್ತೆ, ನಾವು ತೆಗಿಬೇಕು. ಯಾವ ಥರ ಬಂದಿದೆ ನೋಡೋಣ. ಇದೇ ನೋಡಿ ಅರಿಶಿನ ಕೊನೆ ಇದೆ. ಸ್ವಲ್ಪ ಆಳಕ್ಕೆ ಹೋಗಿರ್ಬೋದು. ಬಂದಿದೆ ನೋಡಿ, ಈ ಥರ ಇರುತ್ತೆ ಅರಿಶಿನ. ಪ್ಯೂರ್ ಆರ್ಗ್ಯಾನಿಕ್ ಅರಿಶಿನ, ನಾವೇ ಬೆಳೆದಿರೋದು. ಇನ್ನೂ ಸ್ವಲ್ಪ ಇದೆಯಾ ಚೆಕ್ ಮಾಡೋಣ. ಇಲ್ಲ, ಇಷ್ಟೇ ಅರಿಶಿನ ಇರೋದು. ಒಂದು ಗಿಡದಲ್ಲಿ ಇಷ್ಟು ಬಂದಿದೆ, ಒಂದು ಚಿಕ್ಕ ಕೊನೆಯಲ್ಲಿ. ಮತ್ತು ಬೇರೆ ಬೇರೆ ಕಡೆ ಎಲ್ಲ ಹಾಕಿದ್ದು ಎಲ್ಲ ಒಟ್ಟು 2 kg ಅಷ್ಟು ಹಸಿ ಅರಿಶಿನ ಸಿಕ್ಕಿದೆ. ಇದು ಅರಿಶಿನ ಕೊನೆ ಒಂದು 1/4 kg ಅಷ್ಟು ಒಣಗಿದ್ದಾಗ್ಬೋದು. ನೋಡುವ, ಪ್ರಯತ್ನ ಮಾಡುವ ಕ್ಲೀನ್ ಮಾಡಿ. ಇದು ನಮ್ಮ ಹೂತೋಟ, ಮಲ್ಲಿಗೆ ಗಿಡ, ಕನಕಾಂಬರ, ದಾಸವಾಳ ಮತ್ತು ಕನಕಾಂಬರ. ಇದು ಕಾಕಡ ಗಿಡ, ವಿಶೇಷವಾಗಿರುತ್ತೆ ಹೂವು, ಡಬಲ್ ಕಲರು. ಕಣಗಲ್ ಗಿಡ ಬೆಳೆದಿದ್ದೀವಿ. ಕರಿಬೇವು, ಆರ್ಗ್ಯಾನಿಕ್ ಕರಿಬೇವು. ಬೆಟ್ಟದಾವರೆ ಇದೆ, ಬೆಟ್ಟದಾವರೆ. ಕಣಗಲ್ ಗಿಡ ಇದೆ, ಮತ್ತು ದಾಸವಾಳ. ಇಷ್ಟು ಸ್ನೇಹಿತರೆ ಇವತ್ತಿನ ವ್ಲಾಗ್. ನಮಸ್ತೆ.